ಇಲ್ಲಿ ಒಂದು ಮೋರಿ ನೀರು ಬರ್ತಾ ಇದೆ ನೀರು, ಅವ್ರು ಬಂದು ಚೆಕ್ ಮಾಡ್ತಾ ಇದ್ದಾರೆ. ನಮಗೇನು ತುಂಬ ಏನು ಮಾಡಲ್ಲ ಕೌನ್ಸಿಲರ್ ನಮಗೆ. ಮೋರಿಗೆ ಇದು ಕಟ್ಕೊಂಡಿದೆ, ಸೊಳ್ಳೆ ಬರುತ್ತೆ, ಯಾವುದು ಮಾಡಲ್ಲ. ನಮ್ಮ ಏರಿಯಾಗೆ ಯಾರು ಬರಲ್ಲ. இந்த நாளில் கூட ஆவியானவர் இந்த இடத்துல அருமையான எங்களுடைய கணேஷ் குண்டுராவ் ஐயா இந்த இடத்த கொடுத்து நாங்கள் சபையை கட்டியிருக்கிறோம். ಇದು ನಮ್ಮ ಗ್ರೇಟರ್ ಬೆಂಗಳೂರಿನ ಗ್ರೌಂಡ್ ರಿಪೋರ್ಟ್. ಬಿಬಿಎಂಪಿ ಹೋಗಿ ಇದೀಗ ನೂತನ ಜಿಬಿಎ ಆಗಿದ್ದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಬರುವ 2 ವಿಭಾಗಗಳ 5 ಮಹಾನಗರ ಪಾಲಿಕೆಯ ಒಂದೊಂದು ವಾರ್ಡ್ನ ಸದ್ಯದ ಸ್ಥಿತಿಗತಿ ಹೇಗಿದೆ ಅಂತ ತೋರಿಸುವ ಒಂದು ಪುಟ್ಟ ಪ್ರಯತ್ನ ಇದಾಗಿದೆ. ಬಿಬಿಎಂಪಿಗೆ ಕಳೆದ 5 ವರ್ಷಗಳಿಂದಲೂ ಚುನಾವಣೆ ನಡೆಸದೆ ಕೋರ್ಟ್ ಛೀಮಾರಿ ಹಾಕಿದ್ರೂ ಕೂಡ ಸರ್ಕಾರಗಳು ಬರೀ ಮುಂದೂಡ್ಕೊಂಡೇ ಬಂದ್ವು. ಪರಿಣಾಮ ಪ್ರಭಾರಿ ಅಧಿಕಾರಿಗಳೇ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ನಡೆಸುವಂತಾಗಿದೆ. ಸಕಾಲಕ್ಕೆ ಚುನಾವಣೆ ನಡೆಯದೇ ಇದ್ದುದರಿಂದ ಜನರು ಕೂಡ ಈ ಹಿಂದಿನ ಕಾರ್ಪೊರೇಟರ್ಗಳು ಮತ್ತು ಅವರ ಕೆಲಸ ಕಾರ್ಯಗಳನ್ನ ಬಹುಶಃ ಮರ್ತಂತೆ ತೋರುತ್ತೆ. ಈ ಹಿನ್ನೆಲೆಯಲ್ಲಿ ಪಬ್ಲಿಕ್ ನೆಕ್ಸ್ಟ್ ಕೆಲ ವಾರ್ಡ್ಗಳಲ್ಲಿ ಸಂಚಾರ ಮಾಡಿದಾಗ ಎಲ್ಲೆಂದರಲ್ಲಿ ಬಿದ್ದಿರೋ ಕಸದ ರಾಶಿ, ಕಿತ್ತು ಹೋಗಿರೋ ರಸ್ತೆಗಳೇ ಸ್ವಾಗತಿಸಿದಂತೆ ಭಾಸವಾಯಿತು. ಇನ್ನು ಬೀದಿ ನಾಯಿಗಳು, ಕಬ್ಬು ವಾಸನೆ ಬೀರುವ ಕಟ್ಕೊಂಡಿರುವ ಚರಂಡಿಗಳು, ಅದರಿಂದ ಹರಡೋ ರೋಗ ರುಜಿನಗಳ ಬಗ್ಗೆ ನಾವು ಹೇಳೋದೇನೂ ಇಲ್ಲ. ಎಲ್ಲವನ್ನ ಇಲ್ಲಿನ ಜನರೇ ಹೇಳ್ತಾರೆ ಕೇಳಿ. ಇಲ್ಲಿ ಎಲ್ಲರೂ ಕಸ ತಂದು ಹಾಕ್ತಾರೆ, ಅದರಿಂದ ಸೊಳ್ಳೆ ಜಾಸ್ತಿ ಇದಾಗುತ್ತೆ, ಮಕ್ಕಳಿಗೆಲ್ಲ ಹುಷಾರಿಲ್ದಾಗುತ್ತೆ. ಅವಾಗ ಇದನ್ನ ಸ್ವಲ್ಪ ಹೈಟ್ ಮಾಡಿ ಕಟ್ಟಬೇಕು. ಆಮೇಲೆ ಇಲ್ಲೆಲ್ಲ ಕಸ ಕೂಡಿಸ್ಬೇಕು ಕರೆಕ್ಟಾಗಿ. ಬರ್ತಾರೆ ಯಾವತ್ತೋ ಒಂದು ದಿವಸ ಎತ್ಕೊಂಡು ಹೋಗ್ತಾರೆ, ಕಂಟಿನ್ಯೂ ಬರ್ತಾ ಇಲ್ಲ. ಅದೇನೇ மோரிந்தானே ஸ்மெல் ಬರೋದು. ದೊಡ್ಡದು மோரி ಅಲ್ಲಿ மெஜிஸ்டிக்கிந்த ಬರೋದು. ஆனால் வரக்கெல்லாம் நைட்டில் ப்ரேயர் வைக்கிறாங்க. நைட் ப்ரேயர் வரக்கெல்லாம் எங்களுக்கு ரொம்ப கஷ்டமாக இருக்குது. நான் இது சரி ரோடு வரதுக்கு வழி இல்லைண்ணா, ரொம்ப கஷ்டமாக இருக்குது. அதே போல் இங்கே ஃபுல்லு மோரி வாசனை, பசங்களுக்கு ಇನ್ಫೆಕ್ಷನ್ ಆಗುದು. ಇದು ಗಾಂಧಿನಗರ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆಗೆ ಒಳಪಡುವ ಓಕಳಿಪುರಂ ವಾರ್ಡ್ನ ಗ್ರೌಂಡ್ ರಿಪೋರ್ಟ್. ನಾವು ಚರ್ಚ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಬರಬೇಕಾದ್ರೆ ಇಲ್ಲಿ ಮೈನ್ ರೋಡಲ್ಲಿ ದಾರಿ ಇರಲ್ಲ. ಸ್ವಲ್ಪ ಸರ್ಕಾರದವ್ರು ರೋಡ್ ಮಾಡಿಕೊಟ್ರೆ ಚರ್ಚ್ಗೆ ಬರೋಕ್ಕೆ, ಆಟೋದಲ್ಲಿ ಬರೋಕ್ಕೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಪ್ಲಸ್ ಇಲ್ಲಿ ಮೋರಿ ಫುಲ್ ಸ್ಮೆಲ್ ಬರುತ್ತೆ. ಫುಲ್ ಕಸ ಫುಲ್ ಮೇಲ್ಗಡೆ ಹಾಕ್ತಾರೆ, ಅದು ಮೋರಿ ಮೇಲೆ ಓಡಾಡೋಕ್ಕೆ ಆಗಲ್ಲ. ಗಲೀಜು ಫುಲ್ ಇದೆ. ಯಾರಾದರೂ ಬಂದರೆ ಸಾಹೇಬರು ಕ್ಲೀನ್ ಮಾಡ್ತಾರೆ, ಇಲ್ಲಾಂದ್ರೆ ಹಂಗೆ ಇರುತ್ತೆ ಡೈಲಿ. ಇಲ್ಲ ಅವ್ರು ಮಾಡ್ತಾರೆ ಇದ್ರೂ ಇವ್ರು ಇಲ್ಲಿರೋರು ಹಂಗೆ ಮಾಡ್ತಾರೆ. ಅದೇನಾದರೂ ಸ್ವಲ್ಪ ರೆಡಿ ಮಾಡ್ಬೋದು. ಕಸ ಹಾಕ್ತೀವಲ್ಲ ಎಲ್ಲ ಬೀದಿನಲ್ಲಿ ಹಾಕ್ತೀವಿ. ಅದಕ್ಕೆ ಕಸ ಹಾಕೋಕ್ಕೆ ನಮಗೆ ಒಂದು ತೊಟ್ಟಿ ಥರ ಮಾಡಿಕೊಟ್ರೆ, ನಾವು ಜಾಗ ಮಾಡಿಕೊಟ್ರೆ ಅಲ್ಲಿ ಹಾಕ್ತೀವಿ ನಾವು. ಅದರಿಂದ ಮಕ್ಕಳೆಲ್ಲ ಓಡಾಡ್ತಾರೆ, ಸೊಳ್ಳೆ ಕಾಟ ತುಂಬ ಇದೆ. ಅಲ್ಲೆಲ್ಲ ಫುಲ್ಲ ಅಲ್ಲಿ ಆ ಕಡೆಯಿಂದ ಫುಲ್ಲು ಎಲ್ಲರೂ ಅಲ್ಲೇ ಹಾಕ್ತೀವಿ. ಇರೋರೆಲ್ಲ ನಾವು ಅಲ್ಲೇ ಹಾಕೋದು. ನಮಗೆ ಅದು ಜಾಗ ಮಾಡಿಕೊಟ್ರೆ ನಾವು ಹಾಕ್ತೀವಿ. ಅದು ಸರ್ಕಾರ ನೂತನ ಜಿಬಿಎನ ಈ 5 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದು, ಇನ್ನು ವಾರ್ಡುವಾರು ಕೆಟಗರಿ ಮೀಸಲಾತಿ ವಿಂಗಡಣೆಯ ಕೆಲಸ ಬಾಕಿ ಇದೆ. ಅದ್ ಸರಿ, ಮುಂದೆ ಇಲ್ಲಿ ಕಾರ್ಪೊರೇಟ್ ಆಗುವವರು ಯಾರೇ ಆಗಿರ್ಲಿ ಈ ಜನರ ಸಮಸ್ಯೆಗಳತ್ತ ಒಮ್ಮೆ ಕಣ್ಣು ಹರಿಸೋದು ಉತ್ತಮ. ಅದಕ್ಕೂ ಮುನ್ನ ಇದಕ್ಕೆಲ್ಲ ಉತ್ತರಿಸಬೇಕಾದವರು ಬೆಂಗಳೂರು ಉಸ್ತುವಾರಿ ಸಚಿವರು ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಓಕಳಿಪುರಂ ವಾರ್ಡ್ನ ತಮ್ಮ ಕ್ಷೇತ್ರದಲ್ಲಿ ಹೊಂದಿರುವ ಸಚಿವ ದಿನೇಶ್ ಗುಂಡೂರಾವ್ ಅವರು. ಚನ್ನವೀರ ಸಕರ್ನಾಡ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.